ವೀಕ್ಷಕರೇ ನಮಸ್ಕಾರ. ಗ್ಲೋರಿ ಟಿವಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಶ್ರೀಕೃಷ್ಣನನ್ನ ಭಗವಾನ್ ವಿಷ್ಣುವಿನ ಅವತಾರವೆಂದು ಕರೆಯಲಾಗುತ್ತೆ. ಕೃಷ್ಣ ಧರ್ಮ ಮತ್ತು ತತ್ವಶಾಸ್ತ್ರನಾಗಿದ್ದ ಶ್ರೀಕೃಷ್ಣ ತನ್ನ ಇಡೀ ಜೀವನದಲ್ಲಿ ಜನರಿಗೆ ಕೇವಲ ಜ್ಞಾನವನ್ನ ನೀಡಿದ್ದಾನೆ. ಅದು ಕಾಲಕ್ಷೇಪಗಳ ಮೂಲಕವಾಗಲಿ ಅಥವಾ ಗೀತಾ ಮೂಲಕವಾಗಲಿ. ಕೃಷ್ಣ ಜನ್ಮಾಷ್ಟಮಿಯ ಶುಭ ಸಂದರ್ಭದಲ್ಲಿ ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಇಂತಹ ಹಲವಾರು ಸಂಗತಿಗಳ ಬಗ್ಗೆ ನೀವು ತಿಳಿದುಕೊಂಡಿರುತ್ತೀರಾ. ಕೃಷ್ಣನ ಖಡ್ಗ ನಂದಕನು ಗುಲಾಬಿ ಬಣ್ಣದಲ್ಲಿದ್ದ ಶಂಖಚಿಪ್ಪಿನ 5ನೇ ಜನ್ಮನಾಮವಾಗಿತ್ತು. ಮತ್ತೊಂದು ಕಡೆ ಕೌಮೋದಕಿಯು ಕೃಷ್ಣನ ಗದೆಯ ಹೆಸರು ಮತ್ತು ಬಿಲ್ಲಿಗೆ ಸಾರಂಗ ಎಂದು ಹೆಸರಿಸಲಾಗಿತ್ತು. ಈತನ ಕೈಯಲ್ಲಿದ್ದ ಸುದರ್ಶನ ಚಕ್ರವು ಏಕಕಾಲದಲ್ಲಿ ಲೌಕಿಕ, ದಿವ್ಯಾಸ್ತ್ರ ಮತ್ತು ದೇವಾಸ್ತ್ರ ಎಂಬ 3 ರೂಪಗಳಲ್ಲಿ ಕೆಲಸವನ್ನ ಮಾಡುತ್ತದೆ ಮತ್ತು ಕೇವಲ 2 ಆಯುಧಗಳು ಮಾತ್ರ ಅದಕ್ಕೆ ಸಮನಾಗಬಹುದು. ಮೊದಲನೆಯದು ಪಾಶುಪತಾಸ್ತ್ರ ಮತ್ತು ಎರಡನೆಯದು ಪ್ರಸ್ವಪಾಸ್ತ್ರ. ಜೈನ ಸಂಪ್ರದಾಯದ ಪ್ರಕಾರ ಶ್ರೀಕೃಷ್ಣನ ಸೋದರ ಸಂಬಂಧಿ ತೀರ್ಥಂಕರ ನೇಮಿನಾಥ ಅವರನ್ನ ಹಿಂದೂ ಸಂಪ್ರದಾಯದಲ್ಲಿ ಘೋರ ಅಂಗೀರಸ ಎಂದು ಕರೆಯಲಾಗುತ್ತೆ. ಕೃಷ್ಣನ ಅಜ್ಜ ಮಾರೀಷ ಮತ್ತು ಮಲತಾಯಿ ರೋಹಿಣಿ ಇಬ್ಬರು ನಾಗ ಬುಡಕಟ್ಟಿಗೆ ಸೇರಿದವರು. ಶ್ರೀಕೃಷ್ಣನಿಂದ ಜೈಲಿನಲ್ಲಿದ್ದ ಮತಾಂತರಗೊಂಡ ಯಶೋದಾಳ ಮಗಳನ್ನ ಏಕನಾಂಶ ಎಂದು ಹೆಸರಿಸಲಾಗಿತ್ತು. ಆಕೆಯನ್ನ ಇಂದು ವಿಂಧ್ಯವಾಸಿನಿ ದೇವಿ ಎಂದು ಪೂಜೆ ಮಾಡಲಾಗುತ್ತೆ. ಶ್ರೀಕೃಷ್ಣನ ಚರ್ಮದ ಬಣ್ಣವು ಆಕಾಶ ನೀಲಿಯಾಗಿತ್ತು ಮತ್ತು ಅವನ ದೇಹದಿಂದ ಬಲವಾದ ವಾಸನೆ ಹೊರಹೊಮ್ಮುತ್ತಿತ್ತು. ಕಂಸನನ್ನ ಕೊಂದ ನಂತರ ಶ್ರೀಕೃಷ್ಣನು ತಾಯಿ ದೇವಕಿಯ ಕೋರಿಕೆಯ ಮೇರೆಗೆ ಉಳಿದ 6 ಸಹೋದರರನ್ನ ತಾಯಿ ದೇವಕಿಗೆ ಪರಿಚಯ ಮಾಡಿಕೊಡುತ್ತಾನೆ. ಇದರ ನಂತರ ಅವನು ಆ ಸಹೋದರರಿಗೆ ಮುಕ್ತಿಯನ್ನ ನೀಡುತ್ತಾನೆ. ಅರ್ಜುನನಲ್ಲದೆ ಹನುಮಂತ ಮತ್ತು ಸಂಜಯ ಕೂಡ ಕೃಷ್ಣನಿಂದ ಗೀತೆಯನ್ನ ಕೇಳುತ್ತಾರೆ. ಕೃಷ್ಣ 125 ವರ್ಷ ಬದುಕಿದ್ದ ಎಂದು ಹೇಳಲಾಗುತ್ತೆ. ಅವನ ಅವತಾರದ ಕೊನೆಯಲ್ಲಿ ಅವನನ್ನ ಬಾಣದಿಂದ ಹೊಡೆಯಲಾಗಿತ್ತು. ತನ್ನ ಹಿಂದಿನ ಜನ್ಮದಲ್ಲಿ ಆ ಬೇಟೆಗಾರನು ರಾಜ ಬಲಿ ಎನ್ನುವ ನಂಬಿಕೆ ಇದೆ. ಅವನನ್ನ ರಾಮ ರಹಸ್ಯವಾಗಿ ಕೊಂದಿದ್ದ. ದ್ವಾಪರ ಯುಗದಲ್ಲಿ ಕೃಷ್ಣನು ಮರದ ಮೇಲೆ ಕುಳಿತಿದ್ದಾಗ ಬೇಟೆಗಾರ ಅವನ ಪಾದಕ್ಕೆ ಬಾಣವನ್ನ ಹೊಡೆಯುತ್ತಾನೆ. ಇದರಿಂದ ಕೃಷ್ಣನು ಮರಣವನ್ನ ಒಪ್ಪುತ್ತಾನೆ. ಕೃಷ್ಣ ಮರಣ ಹೊಂದುವ ಸಂದರ್ಭದಲ್ಲಿ ಆತನ ಕೂದಲು ಬೆಳ್ಳಗಾಗಿರಲಿಲ್ಲ ಮತ್ತು ಚರ್ಮವು ವಯಸ್ಸಾದವರಂತೆ ಸುಕ್ಕು ಕೂಡ ಕಟ್ಟಿರಲಿಲ್ಲ. ಭಗವಾನ್ ಶ್ರೀಕೃಷ್ಣನು 17ನೆಯ ವಯಸ್ಸಿನಲ್ಲಿ ಬ್ರಜ್ಜನ ತೊರೆಯುತ್ತಾನೆ. ರಾಧಾ ರಾಣಿಯನ್ನ ಒಮ್ಮೆ ಮಾತ್ರ ಭೇಟಿಯಾಗ್ತಾನೆ. ಅದೇ ಸಮಯದಲ್ಲಿ ಕೃಷ್ಣನು ಕಳೆದ ವರ್ಷಗಳನ್ನು ಹೊರತುಪಡಿಸಿ ದ್ವಾರಕಾದಲ್ಲಿ 6 ತಿಂಗಳುಗಳಿಗಿಂತ ಹೆಚ್ಚು ಕಾಲ ಉಳಿಯಲಿಲ್ಲ. ಕೃಷ್ಣ ಕಲರಿ ಪಟ್ಟುವಿನ ಮೊದಲ ಆಚಾರ್ಯ ಎನ್ನುವ ನಂಬಿಕೆ ಇದೆ. ಈ ಕಾರಣಕ್ಕಾಗಿ ಕೃಷ್ಣನ ನಾರಾಯಣಿ ಸೈನ್ಯವು ಭಾರತದ ಅತ್ಯಂತ ಉಗ್ರ ಸೈನ್ಯವಾಗುತ್ತೆ. ಪ್ರಪಂಚದ ಮೊದಲ ಪದಗಳ ಯುದ್ಧವನ್ನ ಮೊದಲು ಮಾಡಿದವನು ಶ್ರೀಕೃಷ್ಣ. ಶ್ರೀಕೃಷ್ಣನ ಅತ್ಯಂತ ಭಯಾನಕ ದ್ವಂದ್ವ ಯುದ್ಧ ಅರ್ಜುನನೊಂದಿಗೆ ಆಗಿತ್ತು. ಇದರಲ್ಲಿ ಇಬ್ಬರು ಸುದರ್ಶನ ಮತ್ತು ಪಾಶುಪತಾಸ್ತ್ರವನ್ನ ತೆಗೆದಿದ್ರು. ಶ್ರೀಕೃಷ್ಣನು 64 ಕಲೆಗಳಲ್ಲಿ ಪ್ರವೀಣನಾಗಿದ್ದ. ಅದನ್ನ ಅವನು ಗುರು ಸಂದೀಪನಿಯಿಂದ ಕಲಿತಿದ್ದನು. ಅಲ್ಲದೆ ಅವನಿಗೆ 16,108 ಪತ್ನಿಯರಿದ್ರು ಮತ್ತು ಅವರಿಂದ ಕೃಷ್ಣನಿಗೆ 1,61,080 ಗಂಡು ಮಕ್ಕಳಿದ್ರು ಮತ್ತು ಆ ಎಲ್ಲ ಗಂಡು ಮಕ್ಕಳಿಗೂ 10 ಗಂಡು ಮಕ್ಕಳು ಮತ್ತು 1 ಹೆಣ್ಣು ಮಗಳಿದ್ರು. ಈ ಕಾರಣದಿಂದಾಗಿ ಕೃಷ್ಣನು ವಿಶ್ವದ ಅತಿದೊಡ್ಡ ಕುಟುಂಬದ ಮುಖ್ಯಸ್ಥನಾಗಿದ್ದನು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ. ಇದು ನಿಮ್ಮ ಶಕ್ತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.